ಕಾರ್ಯಕರ್ತರ ಪಕ್ಷ ಸೇರ್ಪಡೆಯಿಂದ ಕೆಲಸ ಮಾಡಲು ಇನ್ನಷ್ಟು ಹುಮ್ಮಸ್ಸು ಬರುತ್ತದೆ ಎಂದ ಶಾಸಕ ಎಎಸ್ ಪೊನ್ನಣ್ಣ. ಟಿ-ಶೆಟ್ಟಿಗೇರಿ ವ್ಯಾಪ್ತಿಯಲ್ಲಿ 40ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಪ್ರಮುಖರು. ಕ್ಷೇತ್ರದ ಅಭಿವೃದ್ಧಿಗಳನ್ನು ಗಮನಿಸಿ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಆಗಮಿಸುತ್ತಿದ್ದಾರೆ ಎಂದ ಶಾಸಕರು. ಇನ್ನು ಸಮಯವಿದೆ, ಜನರ ಬೇಡಿಕೆಯನ್ನು ಪೂರೈಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ, ಜನರ ಆಶೀರ್ವಾದ ಮುಖ್ಯವೆಂದ ಎಎಸ್ ಪೊನ್ನಣ್ಣ. ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್ ಅಧ್ಯಕ್ಷತೆಯಲ್ಲಿ ಜರುಗಿದ ಪಕ್ಷ ಸೇರ್ಪಡೆ ಕಾರ್ಯಕ್ರಮ. ಕೋಟ್ರಮಾಡ ವಿಜು ಸೋಮಯ್ಯ ಮುಂದಾಳತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಹಲವು ಪ್ರಮುಖರು. ಜಿಲ್ಲಾಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ಝೋನಲ್ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಪ್ರಭು, ಅಪ್ಪಚ್ಚಂಗಡ ಮೋಟಯ್ಯ ಸೇರಿದಂತೆ ಪ್ರಮುಖರ ಉಪಸ್ಥಿತಿ. ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ನಾಗರಿಕರು. ಎದುರಾಗಿರುವಂಥ ಸವಾಲನ್ನು ನಮ್ಮ ಸೇನೆಪಡೆ, ವಾಯುಪಡೆ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಅಂತ ಹೇಳೋದನ್ನ ನೋಡ್ತಾ ಇದ್ದೀವಿ. ದೇಶಕ್ಕೆ ಆತಂಕ ಉಂಟಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಈ ದೇಶದ ರಕ್ಷಣೆಗೆ ಮುಂದಾಗ್ತೀವಿ ಅಂತ ಹೇಳುವಂಥ ಮನೋಭಾವದೊಂದಿಗೆ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಈ ಹೋರಾಟದಲ್ಲಿ ನಮ್ಮ ದೇಶಕ್ಕೆ ಗೆಲುವು ಖಂಡಿತವಾಗಿ ಸಿಗ್ತದೆ, ಸಿಗ್ತಾ ಕೂಡ ಇದೆ. ದೇಶದ ವೈರಿಗಳು ಯಾರೇ ಇರಲಿ ಅವನ್ನ ವಿರೋಧಿಸುವಂಥದ್ದು ನಮ್ಮೆಲ್ಲರ ಧರ್ಮ. ಗಡಿನಲ್ಲಿ ನಮ್ಮ ರಕ್ಷಣೆಗಿರುವಂಥವರು ಅವರು BJP ಅವರ ರಕ್ಷಣೆ, ಕಾಂಗ್ರೆಸ್ನವರ ರಕ್ಷಣೆ, ಜನತಾದಳದ ರಕ್ಷಣೆ ಅಂತ ರಕ್ಷಣೆ ಮಾಡ್ತಾರೆ. ನಮ್ಮ ದೇಶದ ಎಲ್ಲ ನಾಗರಿಕರ ರಕ್ಷಣೆ ನಮ್ಮ ಹೊಣೆಗಾರಿಕೆ ಅಂತೇಳಿ ಇವತ್ತು ಯುವಕರು ಭಾಳಷ್ಟು ಜನ ತಮ್ಮ ಪ್ರಾಣವನ್ನು ಕೊಟ್ಟು ಗಡಿಯನ್ನೇ ರಕ್ಷಣೆ ಮಾಡ್ತಾರೆ. ಇದರಲ್ಲಿ ರಾಜಕಾರಣ ಆಗಬಾರ್ದು. ನಾವೆಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ ನಿಲ್ತೀವಿ ಅಂತ ಮೊದಲನೇ ದಿನದಿಂದ ನಾವು ಕೂಡ ಎಲ್ಲ ಹೇಳ್ಕೊಂಡಿದ್ದೀವಿ. ಅದರಿಂದ ಲಾಭ ಪಡೆಯುವಂಥ ಪ್ರಯತ್ನಗಳು ನಡೀತಾ ಇದೆ. ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಜನ ಮುಂದೆ ಅದನ್ನು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡಬಹುದು. ಅದೇ ರೀತಿ ಅಭಿವೃದ್ಧಿಯಲ್ಲೂ ಕೂಡ ರಾಜಕಾರಣ ಆಗಬಾರ್ದು ಅಂತ ಏನಾಗ್ತದೆ. ನನ್ನ ರಸ್ತೆ ಮಾಡಿದ್ರೆ ಆ ರಸ್ತೆಯಲ್ಲಿ ಯಾರು ನೋಡ್ತಾರೆ ಅಂತ ನೋಡಿ ಕೊಟ್ಬಿಡಕ್ಕಾಗುತ್ತೆ. ಯಾವ ಫ್ಲಾಗ್ ಆಗ್ತಿದೆ, ಯಾವ ಫ್ಲಾಗ್ ಆಗ್ತಿದೆ. ಅಭಿವೃದ್ಧಿಯಲ್ಲೂ ಕೂಡ ರಾಜಕಾರಣ ಮಾಡಿಲ್ಲ, ಮಾಡೋದು ಕೂಡ ಇದೆ. ಆದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಡೆಮೋಕ್ರಸಿ. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕಂದ್ರೆ ಜನರ ವಿಶ್ವಾಸ ಇದೆ. ಅದು ಸತತವಾಗಿರಬೇಕು. ಬರೀ ಚುನಾವಣೆಯಲ್ಲಿದ್ದರೆ ಸಾಕು. ಆಯ್ಕೆ ಮಾಡಿದ್ವಿ, ಕೆಲಸ ಮಾಡ್ಕೊಂಡು ಹೋಗಪ್ಪ ನೀನು ಅಂತ ಹೇಳ್ಬಿಟ್ಟು ನಿಮ್ಮ ಬೆಂಬಲ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಆಗ ಮಾತ್ರ ನಾವು ಕೂಡ ಕೆಲವು ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಂದ್ರೆ ಸಾಧ್ಯ ಆಗ್ತದೆ. ಅದರಿಂದ ಇವತ್ತು ತಾವೆಲ್ಲ ಅಪಾರ ಸಂಖ್ಯೆಯಲ್ಲಿ ಟಿ-ಶೆಟ್ಟಿಗೇರಿಯ ಗ್ರಾಮ ಪಂಚಾಯತಿ ವತಿಯಿಂದ ಬೇರೆ ಬೇರೆ ಗ್ರಾಮಗಳಿಂದ ಬಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಪಕ್ಷಕ್ಕೆ ಮತ್ತು ನನಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತೀನಿ. ಯಾಕೆಂದರೆ ಈ ಥರ ಬಂದಾಗ ನಾವು ಮಾಡ್ತಾ ಇರೋ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗ್ತದೆ, ಮನಸ್ಸಿಗೆ ಕೂಡ ಒಂದು ಸಮಾಧಾನ, ನೆಮ್ಮದಿ. ಕೊನೆಯದಾಗಿ ನಾವೆಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡೋದು ನಮ್ಮ ಆತ್ಮಸಾಕ್ಷಿ ಅಂತ. ಯಾರಿಗೋ ಒಬ್ಬರಿಗೆ ಸಂತೋಷ ಪಡಿಸ್ಲಿಕ್ಕಲ್ಲ, ಯಾರನ್ನೋ ವಿರೋಧ ಮಾಡಲಿಕ್ಕೆ, ಆತ್ಮಸಾಕ್ಷಿ ತಕ್ಕಂತೆ ಕೆಲಸ. ಅದರಿಂದ ಇವತ್ತು ತಾವೆಲ್ಲ ಬಂದಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಾನು 2024 ಇಸ್ವಿನಲ್ಲಾದಂಥ ಕಾಮಗಾರಿಗಳ ಬಗ್ಗೆ, ಅನುದಾನದ ಬಗ್ಗೆ ಮಾತಾಡೋದು. ಬರೀ 25ನೇ ಇಸ್ವಿನಲ್ಲಿ ಕಳೆದ 5 ತಿಂಗಳಲ್ಲಿ PWD ಇಲಾಖೆಯಿಂದ 110 ಕೋಟಿ ರೂಪಾಯಿಯಷ್ಟು ರಸ್ತೆಗಳ ಅನುದಾನ, 110 crores, 110 ಕೋಟಿ. ವಿದ್ಯುತ್ ಶಕ್ತಿ
ಬಲವರ್ಧನೆಗೆ ಅಂತೇಳಿ ವಿಶೇಷವಾದಂಥ ಯೋಜನೆ 220 ಕೋಟಿ ಜಿಲ್ಲೆಗೆ ತಂದಿರೋದರಲ್ಲಿ 120 ಕೋಟಿಗಿಂತ ಹೆಚ್ಚು ಹಣ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ. ವಿರಾಜಪೇಟೆಯಲ್ಲಿರುವಂಥ ಆಸ್ಪತ್ರೆ ಜಿಲ್ಲಾ ಮಟ್ಟದ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೊಂಡು 400 ಬೆಡ್ ಆಸ್ಪತ್ರೆ ಆಗುವಂಥದ್ದನ್ನು ಆಯವ್ಯಯದಲ್ಲಿ ಘೋಷಣೆ ಮಾಡಿರೋದು ತಾವು ಗಮನಿಸಿದ್ರಿ. 400 ಬೆಡ್ ಹಾಸ್ಪಿಟಲ್, 140 ಹಾಸ್ಪಿಟ್ಲ್ ಇದೆ. ಇವತ್ತು 400 ಬೆಡ್ ಹಾಸ್ಪಿಟ್ಲ್ ಆಗಬೇಕಂದ್ರೆ 150 ಕೋಟಿ ರೂಪಾಯಿ ಅನುದಾನ ಬೇಕು. ಅದು ಈಗಾಗಲೇ DPR ಆಗಿದೆ, ಆಯವ್ಯಯದಲ್ಲಿ ಬಂದ ಮೇಲೆ ಹಾಗೆ ಆಗಿದೆ. ನಮ್ಮ ಪೊನ್ನಂಪೇಟೆ ತಾಲೂಕು ನೂತನವಾಗಿರುವಂಥ ತಾಲೂಕಿಗೆ CHC ಕಮ್ಯುನಿಟಿ ಹೆಲ್ತ್ ಸೆಂಟರ್ 30 ಬೆಡ್ನ ಆಸ್ಪತ್ರೆಯನ್ನು ಪೊನ್ನಂಪೇಟೆಯಲ್ಲೇ ಮಾಡಬೇಕು ಅಂತ ಸರ್ಕಾರದ ನಿಯಮ ಇದೆ. ಆದರೂ ಕೂಡ ಉದಕೇರಿಯಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಈಗ ಅದನ್ನು ಕೂಡ ಆಯವ್ಯಯದಲ್ಲಿ ಘೋಷಣೆ ಆಗಿದೆ. ಪೊನ್ನಂಪೇಟೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಅಲ್ಲೊಂದು ರೆಫರಲ್ ಹಾಸ್ಪಿಟಲ್ ಆಗಬೇಕು ಅಂತ ಅದು ಕೂಡ ಇವತ್ತು ಕಾರ್ಯರೂಪಕ್ಕೆ ಬರ್ತಾಯಿದೆ. ಗೋಣಿಕೊಪ್ಪಲಲ್ಲಿರುವಂಥ ಆಸ್ಪತ್ರೆ ಮಕ್ಕಳ ಮತ್ತು ಮಹಿಳೆ ಅಲ್ಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಾಗಿ ಪರಿವರ್ತನೆಯಾಗಿ 50 ಬೆಡ್ಡಿನ ಮೇಲ್ದರ್ಜೆಗೊಂಡಂಥ ಆಸ್ಪತ್ರೆ ಕೂಡ. ಇದು ಆರೋಗ್ಯ ಕ್ಷೇತ್ರ. ನೂತನವಾಗಿ ಬಂದಿರುವಂಥ ವಸತಿ ಶಾಲೆಗಳಿರ್ಬೋದು, ಮತ್ತು ಇರುವಂಥ ಕಾಲೇಜ್ ಕಟ್ಟಡಗಳು, ಮೊನ್ನೆ ನಾನು ಫಸ್ಟ್ ಗ್ರೇಡ್ ಕಾಲೇಜಿಗೆ ಕೊಟ್ಟಂಥ ಅನುದಾನಗಳಿರ್ಬೋದು, ಇದು ಭಾಳಷ್ಟು ದೊಡ್ಡ ಅನುದಾನಗಳು ಕೂಡ ವಿದ್ಯಾಸಂಸ್ಥೆಗಳಿಗೆ, ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ಬಂದಿರೋದು ಕೂಡ ಇದೆ. ಸೊ ಅದರಿಂದ ರಸ್ತೆ, ಆರೋಗ್ಯ ಕ್ಷೇತ್ರ, ವಿದ್ಯುತ್ ಶಕ್ತಿ, ಶೈಕ್ಷಣಿಕ ಕ್ಷೇತ್ರ, ಕುಡಿಯೋ ನೀರಿಗೆ ಇವತ್ತು ಜಲ್ ಜೀವನ್ ಮಿಷನ್ ಯಾವ ರೀತಿ ನಡೀತಾ ಇದೆ ತಮಗೆ ಗಮನದಲ್ಲಿದೆ. ಅದಲ್ಲದೆ ನಾವು ವಿರಾಜಪೇಟೆ ಪಟ್ಟಣಕ್ಕೆ 10 ಲಕ್ಷ ಲೀಟರ್ ಕುಡಿಯುವಂಥ 2 ಟ್ಯಾಂಕ್ಗಳಂದರೆ 20 ಲಕ್ಷ ಲೀಟರ್ ಟ್ಯಾಂಕ್ಗಳನ್ನು ಕಟ್ಟಿ ಬೇತ್ರಿ ನದಿಯಿಂದ ನೀರನ್ನು ತಂದು ಕದನೂರಿನಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಕುಡಿಯೋ ನೀರಿನಂತ ಮಾಡಿ 24,000 ಮನೆಗಳಿಗೆ ಇವತ್ತು ಪೈಪ್ಲೈನನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ನಲ್ಲಿ ಅದರ ಉದ್ಘಾಟನೆ ಆಗುತ್ತೆ. ಈಗಾಗಲೇ ಗುದ್ದಲಿ ಪೂಜೆ ಮಾಡಿ ಕಾರ್ಯರೂಪಕ್ಕೆ ಬಂದಿದೆ. ಪೊನ್ನಂಪೇಟೆಯನ್ನು ಮೇಲ್ದರ್ಜೆಗೊಳಿಸಿ ಅಲ್ಲಿಗೂ ಕೂಡ ಇದೇ ರೀತಿಯಾದಂಥ ಒಂದು ಯೋಜನೆಯನ್ನು ಈಗಾಗಲೇ ಗುರುತಿಸಿ ನಮ್ಮದು ಮೊದಲನೇ ಸ್ಥಾನದಲ್ಲಿ ಹೆಸರು ಬರೆದಾಗಿದೆ ಪೊನ್ನಂಪೇಟೆಯಲ್ಲಿ. ಬಹುಶಃ ಈ ವರ್ಷದ ಅಂತ್ಯಕ್ಕೆ ಅದನ್ನು ಕೂಡ ಚಾಲನೆ ಕೊಡಲಿಕ್ಕೆ ಸಾಧ್ಯತೆಗಳಿದೆ. ಅಲ್ಲೂ ಕೂಡ 58 ಕೋಟಿ ಇರೋದು. ನಮ್ಮ ಕುಟಿಯಾಳದಿಂದ ನೀರನ್ನು ತಂದು ಒಂದು ಕಡೆ ಅದನ್ನು ಟ್ರೀಟ್ ಮಾಡಿ ಎಲ್ಲ ಕಡೆಗೆ ಪೈಪ್ಲೈನ್ ಕೊಟ್ಟು ಟ್ಯಾಪ್ನಲ್ಲಿ ನೀರು ಬರುವಂಥ ವ್ಯವಸ್ಥೆ. ಇದು ಕುಡಿಯೋ ನೀರಿನ 2 ದೊಡ್ಡ ಯೋಜನೆಗಳನ್ನು ನಾನು ಹೇಳ್ತಾ ಇದ್ದೀನಿ, ಸಣ್ಣ ಸಣ್ಣ ಯೋಜನೆಗಳಲ್ಲ. ಈ ವರ್ಷದಲ್ಲಿ ಆಗಿರುವಂಥ ಮೇಲ್ನೋಟಕ್ಕೆ ಕಾಣುವಂಥ ಕಾರ್ಯಕ್ರಮಗಳು, ಕಟ್ಟಡಗಳ ನಿರ್ಮಾಣ, ತಾಲೂಕು ಭವನ 10 ಕೋಟಿಯಲ್ಲಿ, ಪೊನ್ನಂಪೇಟೆಯಲ್ಲಿ ಮಹಿಳೆಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಇರುವಂಥ ವಸತಿ ಶಾಲೆ 5 ಕೋಟಿ ರೂಪಾಯಿ, ವಿರಾಜಪೇಟೆಯಲ್ಲಿ ನೂತನವಾದಂಥ ಪುರಸಭೆ ಕಟ್ಟಡ 10 ಕೋಟಿ ರೂಪಾಯಿ, ನೂತನವಾದಂಥ ಮಾರ್ಕೆಟ್ ಬಿಲ್ಡಿಂಗ್ 9 ಕೋಟಿ ರೂಪಾಯಿ, ಕೋರ್ಟ್ ಬಿಲ್ಡಿಂಗ್ 18 ಕೋಟಿ ರೂಪಾಯಿ, ಫೈರ್ ಇದಕ್ಕೆ KSRTC ಡಿಪೋ, ಮತ್ತು ಅಲ್ಲಿ ಉದ್ಯಾನವನ ಇಲ್ಲದೆ ಇರುವಂಥ ಪಟ್ಟಣ ಬಹುಶಃ ಕರ್ನಾಟಕದಲ್ಲಿ ವಿರಾಜಪೇಟೆ ಮಾತ್ರ ಆಗಿತ್ತು. ಅಲ್ಲೊಂದು ಉದ್ಯಾನವನದ ನಿರ್ಮಾಣ, ಛತ್ರಕೆರೆ, ಗೌರಿಕೆರೆ, ಪಂಪ್ ಕೆರೆ, ಇನ್ನೊಂದು 4 ಕೆರೆಗಳ ಉನ್ನತೀಕರಣ. ಇವತ್ತು ಛತ್ರಕೆರೆಗೆ ತಾವು ಹೋದ ಅಂದರೆ ಅಲ್ಲಿ ಕಾಮಗಾರಿ ಕಾಣ್ತದೆ. ಮತ್ತು ರೋಡ್ ಬದಿಯಲ್ಲಿ ಇವತ್ತು ನೀವು ಕಾಣ್ತಾ ಇರುವಂಥ ಪೋಲ್ಗಳೇನಿದೆ, ಇದು ಆ ವಿದ್ಯುತ್ ಶಕ್ತಿದ ಕಾಮಗಾರಿ. ಇನ್ಸುಲೇಟೆಡ್ ಕೇಬಲ್ಸ್ ಹಾಕಿ, ಕಂಡಕ್ಟರ್ಸ್ ಹಾಕಿ ಮಾಡ್ತಾ ಇರುವಂಥ 9 ಉಪಕೇಂದ್ರಗಳು, ಉದಕೇರಿ ಸಬ್ಸ್ಟೇಷನ್ಸ್ ಎಲ್ಲ 66 kV. ಅದರಲ್ಲಿ ಉದಕೇರಿಯಲ್ಲಿ, ಬಾಳೆಲೆಯಲ್ಲಿ, ಸಿದ್ದಾಪುರದಲ್ಲಿ ಟೆಂಡರ್ ಆಗಿ ಈಗ ನಾವು ಗುದ್ದಲಿ ಪೂಜೆ ಮಾಡಲಿಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಭಾಗಮಂಡಲ, ಕಲತ್ಮಾಡ್, ಕಾಟಗೇರಿ ಮತ್ತು ಸಂಪಾಜೆ ಇದರಲ್ಲಿ ಇನ್ನೂ ಬಾಕಿ ಇದೆ. ಅದು ಬಹುಶಃ ಈ ವರ್ಷದ ಅಂತ್ಯದಲ್ಲಿ ಬರೋ ವರ್ಷದೊಳಗಡೆ ಅದು ಕೂಡ ಪೂರ್ಣಗೊಳ್ತದೆ. ಅದು 108 ಕೋಟಿ ರೂಪಾಯಿ. ಇದು ನಾನು ಈ ವರ್ಷದಲ್ಲಿ ಮಾಡಿರುವಂಥ ಕೆಲಸ. ಕಳೆದು BWD SSDPನಲ್ಲಿ 25 ಕೋಟಿ, ಅದೆಲ್ಲ ವಸತಿ ಕಾರ್ಯಕ್ರಮಗಳು, ಅದೆಲ್ಲ ಬೇರೆ. ಅದ್ರ ಬಗ್ಗೆ ಮಾತಾಡೋದು ಅದು ಈಗಾಗಲೇ ನಾನು ಒಂದು ಪುಸ್ತಕ ಕೂಡ ಅದರ ಬಿಡುಗಡೆ ಮಾಡಿದ್ದೀನಿ. ಎಷ್ಟು ಜನ ಓದಿದ್ದೀರೋ ಗೊತ್ತು. ಗೋಣಿಕೊಪ್ಪದ ಬಸ್ ನಿಲ್ದಾಣ, ಪೊನ್ನಂಪೇಟೆಯಲ್ಲಿರೋ ಬಸ್ ನಿಲ್ದಾಣನೂ ಕೂಡ ಮಾಡ್ತೀನಿ ಆದಷ್ಟು ಬೇಗ. ಈ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಯನ್ನು ಮೊದಲೆಲ್ಲಾದರೂ ವಿರಾಜಪೇಟೆಯಲ್ಲಿ, ಕೊಡಗಿನಲ್ಲಿ ಕಂಡಿದ್ದರೆ ದಯವಿಟ್ಟು ಯಾರು ಎದ್ದಿತ್ತಿ ಹೇಳಿದ್ರೆ ನಾನು ಒಪ್ಕೋಬೇಕು. ಇದು ನಾನು ಯಾರಿಗೂ ಸವಾಲಾಗಿ ಹೇಳ್ತಾ ಇಲ್ಲ, ನೀವು ಮಾಡಿಲ್ಲ ನಾವು ಮಾಡಿಲ್ಲ. ಅಂದರೆ ಸನ್ನಿವೇಶ, ಸಂದರ್ಭಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾಗ್ತಾ ಇರ್ತವೆ.
ಇವತ್ತಿರುವಂಥ ಸಂದರ್ಭದಲ್ಲಿ ನನಗೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ವಿರಾಜಪೇಟೆ ನನ್ನ ಕ್ಷೇತ್ರಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಹೆಚ್ಚು ಸಮಯವನ್ನು ವಹಿಸ್ತಾ ಇದ್ದೀನಿ. ಯಾಕಂದರೆ ನನಗೂ ಕೂಡ ಗೊತ್ತು ರಾಜಕೀಯ ಸಂದರ್ಭಗಳು ಯಾವ ರೀತಿ ಬದಲಾಗ್ತದೆ ಗೊತ್ತಿಲ್ಲ. ಇದ್ದಂಥ ಸಂದರ್ಭದಲ್ಲಿ ಅದನ್ನು ಪೂರ್ಣ ಮಟ್ಟದಲ್ಲಿ ಬಳಸಿ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳೋದು ಒಂದೇ ನನ್ನ ಚಿಂತೆ. ಗ್ರಾಮೀಣ ರಸ್ತೆಗಳಿಗೆ 17 ಕೋಟಿ ರೂಪಾಯಿ ಹೋದ ವರ್ಷ ಕೊಟ್ಟಿರೋದಲ್ಲದೆ ಈ ವರ್ಷ ವಿಶೇಷವಾಗಿ 20 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಒಂದು 10 ಕೋಟಿ ರೂಪಾಯಿದಿಂದ ಕಾರ್ಯಯೋಜನೆ ರೂಪದಲ್ಲಿದೆ. ಮುಖ್ಯಮಂತ್ರಿಗಳ ಮುಂದಕ್ಕೂ ಕೂಡ ಅನುದಾನ ಜೂನ್ನಿಂದ ಕೊಡ್ತೀನಿ ಅಂತ ಹೇಳುವಂಥ ಭರವಸೆಯನ್ನು ಕೂಡ ಕೊಡ್ತೀನಿ. ಗ್ರಾಮೀಣ ರಸ್ತೆಗಳು NDRFನಲ್ಲಾಗಿರುವಂಥ ರಸ್ತೆಗಳು 10 ಕೋಟಿ ರೂಪಾಯಿ ಈ ಸತಿದು ಲೆಕ್ಕ ಹಾಕಿದ್ರೆ ಅದು ಒಂದು 50-60 ಕೋಟಿಗಿಂತ ಹೆಚ್ಚು ರಸ್ತೆಗಳ ಕಾಮಗಾರಿ ಆಗಿದೆ. ಆದರೆ ಭೌಗೋಳಿಕವಾಗಿ ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೊಬೇಕು. ಯಾಕಂದರೆ ತಮಗೆ ಶೆಟ್ಟಿಗೇರಿ ನಮ್ಮಲ್ಲಿ ನಿಮ್ಮ ಊರಿನದೇ ಮುಖ್ಯ ಆಗ್ತದೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ. ಎಲ್ಲರೂ ಒಂದೇ. ನಾಗರಹೊಳೆ ನಾಣಚಿಯಿಂದ ಹಿಡಿದು ಕರಿಕೆವರೆಗೆ ಹೋಗ್ಬೇಕಂದ್ರೆ 150 ಕಿಲೋಮೀಟ್ರ್ ಆಗ್ತದೆ. 150 ಕಿಲೋಮೀಟ್ರ್. ಇದರ ಸಂಚಾರ ನಾನು 100 ಬಾರಿ ಮಾಡಿಬಿಟ್ಟಿದ್ದೀನಿ. ಕರಿಕೆಗೆ ಹೋದಾಗ ಕೂಡ ಮೇಲೆ ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಹೋದರೆ ಅಲ್ಲಿ ಬಡತನ ಇದೆ, ಅಲ್ಲೂ ರಸ್ತೆಗಳಿಲ್ಲ, ಜನ ಒದ್ದಾಡ್ತಾ ಇದ್ದಾರೆ. ಆದರೆ ಇದೆಲ್ಲವನ್ನು ಒಂದೇ ದಿವಸದಲ್ಲಿ ಬದಲಾಯಿಸಬೇಕು, ಒಂದೇ ವರ್ಷದಲ್ಲಿ ಆಗಬೇಕು, 2 ವರ್ಷದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅಸಾಧ್ಯ. ದೇವರು ಬಂದರೂ ಆಗೋದಿಲ್ಲ. 1,10,000 ಕಿಲೋಮೀಟರ್ ರಸ್ತೆಗಳಿದೆ ವಿರಾಜಪೇಟೆ ಕ್ಷೇತ್ರದಲ್ಲಿ. 1,10,000 ಕಿಲೋಮೀಟರ್. ಅದರಿಂದ ನಾನು ತಮ್ಮಲ್ಲಿ ಏನು ಕಳಕಳೆಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಅಭಿವೃದ್ಧಿ ಮಾಡೋದಕ್ಕೆ ಬದ್ಧನಾಗಿದ್ದೇನೆ. ನನ್ನ ಕರ್ತವ್ಯ ಖಂಡಿತವಾಗಿ ನಾನು ಮಾಡ್ತೀನಿ. ಆದರೆ ಎಲ್ಲವನ್ನು ಕೆಲಸ ಮಾಡಿದಷ್ಟು ನಿರೀಕ್ಷೆ ಹೆಚ್ಚಾಗ್ತದೆ. ಈಗ ಅರ್ಥ ಆಗ್ತದೆ ನನಗೆ. ರಾಜಕೀಯ 2 ಥರ ಇದೆ. ಒಂದು ಕೆಲಸ ಮಾಡಿ ಮಾಡೋವಂಥದ್ದು, ಅದಕ್ಕೆ ಯಾವಾಗಲೂ ಜನ ಬೆಂಬಲ ಸಿಗೋದಿಲ್ಲ. ಕೆಲಸ ಮಾಡ್ದೇ ಯಾವಾಗಲೂ ಆತಂಕದಲ್ಲಿಡೋ ಜನರು. ಕೆಲಸ ಮಾಡಿತ್ತಾ ಕೆಲಸನೇ ಮಾಡೋದಿಲ್ಲ. ಚುನಾವಣೆ ಬಂದಾಗ 1-2 ಲೋಡ್ ಕಲ್ಲು, 1-2 ರಿಂಗು, 1-2 ಗುದ್ಲಿ ತೊಗೊಂಡು ಊರೆಲ್ಲ ಸುತ್ತಬಿಟ್ಟು ಧರ್ಮ ಜಾತಿ ಇದನ್ನೆಲ್ಲ ಹರಡಿಸಿ ಎತ್ಕೊಬೋದು. ಆದರೆ ನಾನು ಆ ರೀತಿ ಮಾಡೋಕ್ಕಾಗೋದೇ ಇಲ್ಲ. ನಮ್ಮ ಮನಸ್ಸು ಒಪ್ಪೋದೇ ಇಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ಆತ್ಮಸಾಕ್ಷಿಗಿಂತ ದೊಡ್ಡದು ಇನ್ನೊಂದಿಲ್ಲ. ಆತ್ಮಸಾಕ್ಷಿಗೆ ವಂಚನೆ ಮಾಡದೆ ನನ್ನ ಕರ್ತವ್ಯ ಪಾಲನೆಯನ್ನು ಮಾಡಿ. ಅದರಿಂದ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಏನಾಗ್ತಾಯಿದೆ ಅದನ್ನು ಕೂಡ ತಾವು ಗಮನಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೆ. ಆಯ್ತಲ್ಲಪ್ಪ ಇವಂತ ತಕ್ಕುರಿ ಅಂತ ಹೇಳಿದ್ರೆ ಆಗೋದಿಲ್ಲ. ಹಿಂಗಡ ರೋಡು ಅಪ್ಪ, ಆದರೆ ಆಗ್ತಾ ಇರೋದನ್ನು ಗಮನಿಸಬೇಕಲ್ಲ. ಇವತ್ತವರೆಗೂ ಆಗದೆ ಇರೋದು ಆಗ್ತಾ ಇದೆಯಲ್ಲ. ಆಸ್ಪತ್ರೆ ಯಾರಿಗೆ ಮಾಡೋದು? ಉದ್ಕೇರಿಯಲ್ಲಿ ಆಸ್ಪತ್ರೆ ಆದರೆ ಯಾರಿಗೆ ಲಾಭ? ಎಲ್ಲರೂ ಜನರಿಗೆ ಲಾಭ. ಬಡ ಜನರಿಗೆ, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಇವರ ಸೇವೆಗೋಸ್ಕರ ಕೆಲಸ ಮಾಡ್ತಾರೆ. ಅವ್ರಿಗೆ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತವೆ. ಅದ್ರ ಜೊತೆಗೆ ರಸ್ತೆಗಳನ್ನು ಕೂಡ ಮಾಡಿದ್ದೇವೆ. ಮಾಡಿಲ್ಲ ಅಂತ ಯಾರೂ ಹೇಳೋಕ್ಕೆ ಸಾಧ್ಯನೇ. ಇವತ್ತು ನಾಳೆನೇ ನನ್ನ ಗುದ್ದಲಿ ಪೂಜೆ ಈಗ ನಾವು ಮಾಡ್ತಾ ಇರೋವಂಥದ್ದು 25 ಕೋಟಿ ರೂಪಾಯಿಗಿಂತ ಹೆಚ್ಚು PWD ರಸ್ತೆಗಳು. ಇನ್ನೂ ಅವಧಿ ಇದೆ, ಇನ್ನೂ ಸರ್ಕಾರ ಇರ್ತದೆ, ಎಲ್ಲೂ ಹೋಗೋದಿಲ್ಲ. ಖಂಡಿತವಾಗಿ ಆದಷ್ಟು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಮಾತನ್ನು ಹೇಳ್ತೀನಿ. ಇವತ್ತು ತಾವೆಲ್ಲ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಿ. ತಮಗೆ ನಾನು ಸ್ವಾಗತವನ್ನು ಹೇಳಿದ್ದೇನೆ, ಧನ್ಯವಾದಗಳನ್ನು ಕೂಡ ಕೋರಿದ್ದೇನೆ. ಎರಡನ್ನೂ ಕೂಡ ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಆದರೆ ಬರೀ ಕಾಮಗಾರಿಯ ನಿರೀಕ್ಷೆಯಲ್ಲಿ, ಕೆಲಸದ ನಿರೀಕ್ಷೆಯಲ್ಲಿ ನಾವು ಸೇರಿದ್ದೇವೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಆತ್ಮಸಾಕ್ಷಿಗೆ ವಂಚನೆ ಮಾಡಿದಂತಾಗ್ತದೆ. ನಾನು ಮಾಡ್ತಾ ಇರುವಂಥ ಕೆಲಸವನ್ನು ಗುರುತಿಸಿ ಬೆಂಬಲವಾಗಿ ನಿಂತರೆ ಕ್ಷೇತ್ರವನ್ನು ಕರ್ನಾಟಕದಲ್ಲಿ ಎಲ್ಲೂ ಕಾಣದಂತೆ ಮಾಡುವಂಥ ಕೆಲಸ. ಆದರೆ ಅದಕ್ಕೆ ನಿಮ್ಮ ಬೆಂಬಲ ಪೂರ್ಣ ಮಟ್ಟದಲ್ಲಿರಬೇಕು, ಸಂಪೂರ್ಣವಾಗಿರಬೇಕು. ಈ ವಿತಂಡವಾದಗಳೇನು ನಡೀತದೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ, ಅದನ್ನು ವಿರೋಧಿಸಬೇಕು. ನೋಡಿ, ಯಾರೋ ಒಬ್ಬರು ಪಾಪ ಭಾರತೀಯ ಜನತಾ ಪಕ್ಷದ ಯುವ ಕಾರ್ಯಕರ್ತ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿದ. ನನ್ನ ಜೀವನದಲ್ಲಿ ಆತನ ನೋಡೇ ಇಲ್ಲ, ನನ್ನ ಪರಿಚಯನೇ ಇಲ್ಲ. ಒಂದು ದಿವಸ ಕೂಡ ಅವ್ರ ಹತ್ರ ಮಾತಾಡಲಿಲ್ಲ, ಸಂಭಾಷಣೆ ಮಾಡಲಿಲ್ಲ, ದೂರವಾಣಿ ಕರೆ ಮಾಡಲಿಲ್ಲ, ಏನಪ್ಪ ಅಂತಲೂ ಕೇಳಿಲ್ಲ, ಏನಪ್ಪ ಅಂತ ನನಗೆ ಕೇಳಿಲ್ಲ. ನಾನು ಹೆಂಗೆ ಜವಾಬ್ದಾರನಾಗ್ತೀನಿ?
ಆಗಿರೋದು ಆತ್ಮಹತ್ಯೆ ಅಂತ ಎಲ್ಲರೂ ಒಪ್ಕೊಳ್ತಾರೆ. ಕೊಲೆಗಡ್ಕ ಅಂತ ಬಂದಿದೆ. ಹೆಂಗೆ ನಾನು ಹೆಂಗೆ ಕೊಲೆಗಡ್ತಾನೆ? ಯಾರ ಸೇವೆಯನ್ನು ಮಾಡ್ತಾಯಿದ್ದೀನಿ ಕಳೆದ 4 ವರ್ಷದಿಂದ, ಅವರು ಇದ್ರ ವಿರುದ್ಧ ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ಅವರ ಆತ್ಮಸಾಕ್ಷಿಗೆ ವಂಚನೆ ಮಾಡ್ದಂಗೆ. ನನಗೂ ಅವ್ರಿಗೇನು ಸಂಬಂಧನೇ ಇಲ್ಲ. ಏನು ಕೆಲಸನೋ ಕೇಳಿಲ್ಲ. ಒಂದು ದಿವಸ ನನಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತದೆ, ಅಧ್ಯಕ್ಷರಿಗೆ ಹೇಳಿದ್ದೀನೇನೋ ಗೊತ್ತಿಲ್ಲ. ನಮ್ಮ ಕಟ್ಟೆಮಾಡು ದೇವಾಲಯದ ಈ ಒಂದು ಘರ್ಷಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಆಡಿಯೋ ರಿಲೀಸ್ ಆಗಿತ್ತು. ಅದರಲ್ಲಿ ಒಬ್ಬರು ಮಹಿಳೆಯರು ತನ್ನ ಮೈ ಮೇಲೆ ತಾಯಿ ಕಾವೇರಮ್ಮೆ ಬಂದಿದೆ ಅಂತೇಳಿ ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡಿದ್ರು. ನೀವೆಲ್ಲ ಕೇಳಿಸ್ಕೊಂಡಿರ್ಬೋದು, ಭಾಳ ಹರಡ್ತಾ ಇತ್ತು. ಇದನ್ನು ಡಿಲೀಟ್ ಮಾಡಿಸು ಅಂತೇಳಿ ಮೆಸೇಜ್ ಆಯಿತು. ನಾನು ಹೇಳಿದೆ, ನಾನು ಹೆಂಗೆಪ್ಪ ಡಿಲೀಟ್ ಮಾಡಿಸೋಕ್ಕಾಗುತ್ತೆ? ನಾನು ಯಾರು ಎಲ್ಲ ಗ್ರೂಪಲ್ಲಿ ಹೋಗಿ ಡಿಲೀಟ್ ಮಾಡಿ ಅಂತ ಹೇಳೋಕ್ಕಾಗುತ್ತೆ? ನನ್ನ ಕೆಲಸ ಅಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡು, ರಸ್ತೆ ಕೇಳು, ಕುಡಿಯೋ ನೀರು ಕೇಳು, ವಿದ್ಯುತ್ ಶಕ್ತಿ ಕೇಳು ಅಂತ ಇಷ್ಟು ಬರದೆ. ಅದು ಭಾಳ ಗೌರವದಿಂದ, ಆತ ಏಕವಚನದಲ್ಲಿ ಮಾತಾಡಿದರೂ ಕೂಡ ನಾನು ಭಾಳ ಗೌರವದಿಂದ ಬಹುವಚನದಲ್ಲಿ. ಅಂದರೆ ನಿನ್ನ ಯೋಗ್ಯತೆ ಇಷ್ಟೇನಾ? ನಿನ್ನ ಕೈಯಲ್ಲಿ ಆಗೋದಿಲ್ವಾ? ಇನ್ನು ಮುಂದೆ ನಿಮ್ಮನ್ನೇನು ಮಾತಾಡ್ಸೋದಿಲ್ಲ ಬಿಡಿ ಅಂತ ನಾನು ಅಲ್ಲಿಗೆ ಬಿಟ್ಟೆ. ಇದರಿಂದ ಯಾರಿಗಾರೇ ಮನಸ್ಸಿಗೆ ನೋವಾಗಿರ್ಬೇಕಾಗಿದ್ದರೆ ಅದು ನನಗಾಗಿರ್ಬೇಕು, ನನಗೆ. ಅದಾದಮೇಲೆ ಆತನ ಮೇಲೆ ಕೇಸ್ ದಾಖಲೆ ಮಾಡಿರೋವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಕೇಸ್ ದಾಖಲೆ ಆಯಿತು. 1 ವಾರದಲ್ಲಿ ಸ್ಟೇ ಆಯಿತು. ಒಂದು ಕ್ಷಣ ಕೂಡ ಯಾವ ಪೊಲೀಸ್ ಸ್ಟೇಷನ್ಗಾಗಲಿ ಯಾರ ಕಚೇರಿಗಾಗಲಿ ಹೋಗಲೇ ಇಲ್ಲ. ಬೆಂಗಳೂರಿಂದ ಬರಲೇ ಇಲ್ಲ ಆತ. ಇದು ವಾಸ್ತವ. ಇದನ್ನು ಈ ರೀತಿಯಾಗಿ ಸೃಷ್ಟಿ ಮಾಡಿದ್ರಲ್ಲ, ಏನು ಪ್ರಯೋಜನ ಆಗಲ್ಲ ಇದರಿಂದ. ಅವರೆಷ್ಟು ನನ್ನ ಮೇಲೆ ದ್ವೇಷ ಸಾಧಿಸ್ತಾರೆ, ಅಷ್ಟೇ ಜನ ನನ್ನ ಮೇಲೆ ಪ್ರೀತಿ ತೋರಿಸ್ತಾರೆ, ಅದು ಗೊತ್ತಿದೆ ನನಗೆ. ಆದರೂ ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ. ಇದಕ್ಕೆ ನಾನು ಪ್ರತಿ ಉತ್ತರ ಒಂದು ಸತಿ ಕೊಟ್ಟೆ, ಸ್ಪಷ್ಟೀಕರಣ ಕೊಟ್ಟೆ, ಅಲ್ಲಿಗೆ ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ, ನಾವು ಕೆಲಸ ಮಾಡೋದು ನನ್ನ ಧರ್ಮ. ಯಾರು ಏನೇ ಹೇಳಲಿ, ಏನೇ ಮಾಡಲಿ, ನನ್ನ ಕರ್ತವ್ಯವನ್ನು ನಾನು ನಿಷ್ಪಕ್ಷಪಾತವಾಗಿ, ನಿಸ್ವಾರ್ಥವಾಗಿ ಮಾಡಿಕೊಂಡು. ಆದರೆ ಜನ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಳಿಲಿಕ್ಕೆ ಸಾಧ್ಯ. ಅದರಿಂದ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲ ನಾನು ನಿರೀಕ್ಷಿಸ್ತೇನೆ, ಬಯಸ್ತೇನೆ. ಆಗ ತಾವು ಕೊಟ್ಟಷ್ಟು ಪ್ರೀತಿಯನ್ನು ಅಭಿವೃದ್ಧಿಯಾಗಿ ಬದಲಾವಣೆ ಮಾಡೋಂಥ ಶಕ್ತಿ ನನಗೆ ಸಿಗ್ತದೆ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ತನಗೆ. ಮತ್ತು ಪಕ್ಷ ಇದೆ, ಪಕ್ಷದಲ್ಲಿ ಎಷ್ಟಾಗುತ್ತೆ ಅಷ್ಟು ಶಿಸ್ತನ್ನು ತರಬೇಕು ಅಂತೇಳಿ ನಾನೆಲ್ಲ ನಮ್ಮ ಮುಖಂಡರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಕೊನೆಗೆ ಸಂಘಟನೆಗಿಂತ ದೊಡ್ಡದು ಇನ್ನೊಂದು ಯಾವುದೂ ಇಲ್ಲ. ಪಕ್ಷಕ್ಕೆ ನಾನು ಅನಿವಾರ್ಯ ಅಲ್ಲ, ಧರ್ಮಜ ಉತ್ತಪ್ಪನೂ ಅನಿವಾರ್ಯ ಅಲ್ಲ, ನವೀನು ಅನಿವಾರ್ಯ ಅಲ್ಲ, ಪ್ರಭುವೂ ಅನಿವಾರ್ಯ ಅಲ್ಲ, ಯಾರೂ ಅನಿವಾರ್ಯವಲ್ಲ. ಅದು ಶೆಟ್ಟಿಗೇರಿಯವರಾಗಿರ್ಬೋದು, ಎಮ್.ಎಲ್.ಎ ಆಗಿರ್ಬೋದು, ನಾವು ಕೊರಣಗೇರಿಯವರಾಗಿರ್ಬೋದು, ಉದಕೇರಿಯವರಾಗಿರ್ಬೋದು, ಯಾರೇ ಇರ್ಬೋದು. ಪಕ್ಷದ ವಿರುದ್ಧ ಮಾತಾಡಿ ಪಕ್ಷಕ್ಕೆ ನಾನು ಅನಿವಾರ್ಯ ಅಂತ ಹೇಳುವಂಥ ಭಾವನೆ ಇರೋರನ್ನ ಹೊರಗಡೆ ಇಡುವಂಥ ಕೆಲಸ ಮಾಡಿ ಅಂತೇಳಿ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಅದರಲ್ಲಿ ಯಾವ ಭಯನೂ ಇಲ್ಲ. 2023 ಚುನಾವಣೆ ನಡೆದಾಗ ಪಕ್ಷದ ಸಂಘಟನೆ ಯಾವ ಥರ ಇತ್ತು? ಕೆಲವು ಬೂತ್ಗಳಿಗೆ ನಾನು ಹೋದಾಗ 4ರಿಂದ 5 ಓಟ್ ಇತ್ತು. ಬೂತಲ್ಲಿ 5 ಓಟು. ಕೊನೆಗೆ ಚುನಾವಣೆ ಬಂದಾಗ ಕಾರ್ಯಕರ್ತರೇ 20ರಿಂದ 40 ಜನ ಇದ್ದರು. ಆ ಕೆಲಸ ಮಾಡಿ ಗೊತ್ತಿದೆ ನನಗೆ, ಮತ್ತೆ ಮಾಡ್ತೀನಿ. ಯಾಕಂದರೆ ಪ್ರಾಮಾಣಿಕತೆಗೆ ಸಾರ್ವಜನಿಕ ಬದುಕಿನಲ್ಲಿ ಜನರು ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತೇಳೋ ವಿಶ್ವಾಸ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮುಂದಕ್ಕೂ ಮಾಡ್ತೀನಿ, ಜನ ಆಶೀರ್ವಾದ ಮಾಡ್ತಾರೆ. ಯಾರೋ ಒಬ್ಬರ ಮೇಲೆ ಇಬ್ಬರ ಮೇಲೆ ಪಕ್ಷನೂ ನಿಂತಿಲ್ಲ, ನಾನು ನಿಂತಿಲ್ಲ. ನಾನಂತೂ ನಿಂತೇ ಇಲ್ಲ. ನಾನು ಜನರ ಸೇವೆ ಮಾಡಿ, ಜನರ ಪ್ರೀತಿಯನ್ನು ಗಳಿಸಿ, ಜನರ ಬೆಂಬಲವನ್ನು ಗಳಿಸಿ ಕೆಲಸ ಮಾಡಬೇಕೇ ಹೊರತು ಈ ರೀತಿಯಾದಂಥ ರಾಜಕಾರಣ ಮಾಡಲಿಕ್ಕೆ ನಾನು ಬಂದೆ. ಅದರಿಂದ ನೇರವಾಗಿ ತಮ್ಮೆಲ್ಲರ ಯಾರಿಗೆ ಅವಶ್ಯಕತೆ ಇದೆ ಅವರ ಕೆಲಸಗಳನ್ನು ಗುರುತಿಸಿ ಎಷ್ಟೆಷ್ಟು ಅನುದಾನ ಬರುತ್ತೆ ಅಷ್ಟಷ್ಟು ಹಣವನ್ನು ಪೂರ್ಣವಾಗಿ ಬಳಸಿ ಪ್ರಾಮಾಣಿಕವಾಗಿ ಮತ್ತು ಗುಣಮಟ್ಟವಾಗಿ ಕೆಲಸ ನಡಿಬೇಕು ಅಂತ ಹೇಳೋದು ಒಂದೇ ನನ್ನ ಗುರಿ. ಆ ಕೆಲಸವನ್ನು ಇವತ್ತವರೆಗೂ ಮಾಡಿದ್ದೇನೆ, ಮುಂದಕ್ಕೂ ಕೂಡ ಮಾಡ್ತೇನೆ. ನಿಮ್ಮೆಲ್ಲರ ವಿಶ್ವಾಸ ಇದೇ ರೀತಿ ಮುಂದಕ್ಕೆ ಇರಲಿ ಅಂಥೇಳಿ ನನ್ನ ಒಂದು ಮನವಿಯನ್ನು, ಪ್ರಾರ್ಥನೆಯನ್ನು ತಮ್ಮ ಮುಂದಿಟ್ಟು ಇವತ್ತು
ವಿಜು ಸೋಮಯ್ಯನವರು, ಕೊಟ್ರಮಾಡ ವಿಜು ಸೋಮಯ್ಯನವರು, ಕೊಟ್ಟಂಗಡ ಗಣೇಶ್ ಅವರು, ಕಿರಣ್ ತಮ್ಮಯ್ಯನವರು ಅನೇಕರು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ವಸಂತ್ ಅವರು ಸೇರ್ಪಡೆಯಾಗಿದ್ದಾರೆ. ಮತ್ತು ಮಚ್ಚಮಾಡ ಬಬ್ಬು ಸುಬ್ಬಯ್ಯನವರು ಸೇರ್ಪಡೆಯಾಗಿದ್ದಾರೆ. ಗಣೇಶ್ ಬೆಳ್ಳೆಪ್ಪನವರು, ಎಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ ನಾನು. ಕಟ್ಟೆರ ದೇವಯ್ಯನವರು ಸೇರ್ಪಡೆಯಾಗಿದ್ದಾರೆ. ಭಾಳ 25-30 ಜನರಿಗಿಂತ ಹೆಚ್ಚು ಜನ ಇವತ್ತು ಅದರಲ್ಲಿ ಅನೇಕರು ತಮ್ಮ ತಮ್ಮ ನಾಯಕತ್ವವನ್ನು ವಿವಿಧ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದವರು, ಪಂಚಾಯತ್ ಚುನಾವಣೆ ನಿಂತಿದ್ದವರು ನಮಗೆಲ್ಲರೂ ಇವತ್ತು ಬಂದು ಸೇರ್ಪಡೆಯನ್ನಾಗಿದ್ದೀರಿ. ಖಂಡಿತವಾಗಿ ಇದರಿಂದ ಬರುವಂಥ ಬಲವನ್ನು ಅಭಿವೃದ್ಧಿಯಾಗಿ ಪರಿವರ್ತನೆ ಮಾಡಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.